ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಹೇಳ್ರಿ. ಜೈ ಭೀಮ್, ನಮೋ ಬುದ್ಧಾಯ್, ಜೈ ಅನ್ನ. ಇವತ್ತು ಈ ಮಾಧ್ಯಮದ ಮೂಲಕ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ನಾಳೆ ಬರುವಂಥ 1 ಆಗಸ್ಟ್ ಅನ್ನಭಾವು ಸಾಠೆ ಅವರ ಜಯಂತಿ ಕಾರ್ಯಕ್ರಮ ಇದೆ. ಎಲ್ಲ ನಮ್ಮ ದಲಿತ ಪರ ಹೋರಾಟಗಾರರು, ಸಾಹಿತ್ಯಗಳು, ಪತ್ರಕರ್ತರು ಎಲ್ಲರೂ ಕೂಡ ನಾಳೆ ಜಯಂತಿಯನ್ನು ಬಂದು ನಾಳೆಯ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಇವತ್ತು ನಾವು ಈ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಜಿಲ್ಲೆಯ ಜನರಿಗೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತಾ ಇದ್ದೀವಿ. ಎಷ್ಟನೇ ಜಯಂತಿ ಅದು? ಇದು ನಾಳಿನ 1 ಆಗಸ್ಟ್ ಜಯಂತಿ, ಅನ್ನಭಾವು ಸಾಠೆ ಇವ್ರ ಜಯಂತಿ 105ನೇ ಜಯಂತಿ. ಆ ಜಯಂತಿಗೆ ಇಡೀ ಸಮಸ್ತ ಸಮಾಜದ ಎಲ್ಲ ನಮ್ಮ ಬಂಧುಗಳು ಹಾಗೂ ನಮ್ಮ ದಲಿತ ಪರ ಹೋರಾಟಗಾರರು ಎಲ್ಲರೂ ಕೂಡಿ ಈ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ನಮ್ಮ ಒಂದು ಕಳಕಳಿಯ ವಿನಂತಿ ತಮಗೆ. ಮಹಾಮಾನವ ಪರಪೂಜ್ಯ ಅನ್ನಭಾವು ಸಾಠೆಯವರ ಭಾಳಷ್ಟು ಅವರು ಸಾಹಿತ್ಯದಲ್ಲಿ ಹಾಗೂ ಹೋರಾಟದಲ್ಲಿ ಅನೇಕ ಥರದ ಈ ದೇಶಕ್ಕೆ ಕೊಡುಗೆ ಇದೆ. ಆದ ಕಾರಣ ನಾವು ಇಡೀ ಸಮುದಾಯದ ಜನ ಅಲ್ಲದೆ ಇವತ್ತು ಅವ್ರ ಮೇಲೆ ಸುಮಾರು 6 ರಿಂದ 7 ಕೋಟಿ ಜನ ಇವತ್ತು PhD ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲರೂ ಅದರ ಬಗ್ಗೆ ಅಧ್ಯಯನ ಮಾಡ್ಬೇಕಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಯಾರೆಲ್ಲ ಗೆಸ್ಟ್ ಬರ್ತಾರೆ ನಾಳೆ ಅವರು ಇವರು ಅನ್ನೋದೇ ಎಲ್ಲರೂ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಏನು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ? ಕಾರ್ಯಕ್ರಮ ಇಲ್ಲೇ ನಡೀತಾ ಇದೆ. ನಾಳಿದ್ದು ಮುಂದೆ 25ನೇ ತಾರೀಕಿಗೆ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗತ್ತಿದ್ದೆವು. ಅದಕ್ಕೆ ನಾವು ನಾಳೆ ಕೆಲವೊಂದು ಅನ್ನಭಾವು ಸಾಠೆಯವರ ಭಾವಚಿತ್ರಗಳನ್ನು ಹಾಗೂ ವಾಲ್ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ನಾಳೆ ಅವ್ರ ಜಯಂತಿ ನಾಳೆ ಅಥವಾ ಏನು ರ್ಯಾಲಿ ಅಥವಾ ಏನಿದೆ? ರ್ಯಾಲಿ ಗೀಲಿ ಏನೂ ಇಲ್ಲ. ಸಾಮಾನ್ಯವಾಗಿ ನಾವು ಇಲ್ಲಿ ಬಂದು ಜಯಂತಿ ಶಾಂತ ರೀತಿಯಿಂದ ಆಚರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಸೋಮೂರಣದೇವಿ, ಸತ್ಯಶೋಧಕ ಡಾಕ್ಟರ್ ಅನ್ನಭಾವು ಸಾಠೆ ಸಂಘಟನಾ ಸಮಿತಿಯ ಸಂಸ್ಥಾಪಕ. ಜೈ ಭೀಮ್, ನಮೋ ಬುದ್ಧಾಯ್.